ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದರೊಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ?
ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿಯಲ್ಲಿ ಸಿಎಂ ಜನಸ್ಪಂದನ ಸಭೆ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕಾರ್ಯಕ್ರಮದ ಸ್ಥಳ ಪರಿಶೀಲನೆ ಮಾಡಿದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಸ್ಟ್ ಮಾಹೆಯಲ್ಲಿ ಕಲಬುರಗಿ ಜಿಲ್ಲಾ ಮಟ್ಟದ ಜನಸ್ಪಂದನ ನಡೆಸಲಿರುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕಾರ್ಯಕ್ರಮ ಆಯೋಜನೆಗೆ ಕಲಬುರಗಿ ನಗರದ ಗುಲ್ಬರ್ಗಾ ವಿವಿ ಆವರಣದ ಸ್ಥಳ ಪರಿಶೀಲನೆ ಮಾಡಿದರು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಅನಾನುಕೂಲ ಆಗದಂತೆ ಪ್ರವೇಶ ಅವಕಾಶ, ಭದ್ರತೆ, ಪಾರ್ಕಿಂಗ್ ವ್ಯವಸ್ಥೆ ಕುರಿತು ಸಚಿವರು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜಾರ್ ಆಲಂ ಖಾನ್, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಮ್, ಐಜಿಪಿ ಅಜಯ್ ಹಿಲೋರೆ, ಎಸ್ಪಿ ಅಡೂರು ಶ್ರೀನಿವಾಸಲು, ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ, ಮಹಾನಗರ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ದೇವಿದಾಸ್, ಡಿಸಿಪಿ ಕನ್ನಿಕಾ ಶಿಕ್ರವಾಲ್ ಸೇರಿದಂತೆ ಅನೇಕ ಅಧಿಕಾರಿಗಳು ಇದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಸ್ಟ್ ಮಾಹೆಯಲ್ಲಿ ಮೊದಲನೇ ವಾರ ಅಥವಾ ಸ್ವತಂತ್ರ ದಿನಾಚರಣೆ ನಂತರ ಕಲಬುರಗಿಯಲ್ಲಿ ವಿಭಾಗ ಮಟ್ಟದ ಜನಸ್ಪಂದನ ಸಭೆ ನಡೆಸಲು ಉದ್ದೇಶಿಸಿದ್ದೇವೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಿಎಂ ಜನಸ್ಪಂದನ ಸಭೆ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳೊಂದಿಗೆ ಗುಲ್ಬರ್ಗಾ ವಿವಿಗೆ ಹೋಗಿ ಸ್ಥಳ ಪರಿಶೀಲನೆ ಮಾಡಲಾಗಿದೆ. ಪೂರ್ವ ಸಿದ್ಧತೆ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಇನ್ನು ಸಭೆಯ ದಿನಾಂಕ ಸಿಎಂ ಅಂತಿಮಗೊಳಿಸಲಿದ್ದಾರೆ ಎಂದರು. ಪ್ರಸಕ್ತ ಆಯವ್ಯಯದಲ್ಲಿ ಘೋಷಿಸಲಾಗಿದ್ದ ವಚನ ಮಂಟಪ, ಮ್ಯೂಸಿಯಂ, ಎಲೆಕ್ಟ್ರಾನಿಕ್ ಕ್ಲಸ್ಟರ್, ಕೌಶಲ್ಯ ಕೇಂದ್ರ ಸ್ಥಾಪನೆಗೆ ಸಂಬಂಧಿಸಿದಂತೆ ಗುಲ್ಬರ್ಗಾ ವಿವಿ, ಕುಸ್ನೂರ್, ಹಡಗಿಲ್, ಹಾರುತಿ, ಕೆರೆಬೋಸ್ಕ ಕೆರೆ ಬಳಿ ಇಂದು ಜಮೀನು ಪರಿಶೀಲನೆ ಮಾಡಿದ್ದು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರವೇ ಯೋಜನೆ ಅನುಷ್ಠಾನಕ್ಕೆ ನೀಲಿ ನಕ್ಷೆ ಸಿದ್ಧಪಡಿಸಲಾಗುವುದು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದರು. ಕಳೆದ ಸರ್ಕಾರದ ಅವಧಿಯಲ್ಲಿ ನೆನೆಗುದಿಗೆ ಬಿದ್ದಿದ್ದ ಪಂಡಿತ್ ದೀನ್ ದಯಾಳ್ ಸೌಹಾರ್ದ ವಸತಿ ನಿಲಯ ಬಹುಮಹಡಿ ಸಂಯುಕ್ತ ಕಾಮಗಾರಿ ಗುಲ್ಬರ್ಗಾ ವಿವಿ ಆವರಣದಲ್ಲಿ ಸುಮಾರು 82.56 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭರದಿಂದ ಸಾಗಿದೆ. ಇಲ್ಲಿ ತಲಾ 500 ಬಾಲಕ ಬಾಲಕಿಯರ ಸಾಮರ್ಥ್ಯದ ಕಟ್ಟಡ ನಿರ್ಮಿಸಲಾಗುತ್ತಿದ್ದು 27 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಇನ್ನು ಚಂಪಾ ಕ್ರೀಡಾಂಗಣದ ಸಮಗ್ರ ಅಭಿವೃದ್ಧಿಗೆ 37 ಕೋಟಿ ರೂಪಾಯಿ ವ್ಯಯ ಮಾಡಲಾಗಿದೆ ಎಂದು ತಿಳಿಸಿದರು. ಮಾನ್ಯ ಮುಖ್ಯಮಂತ್ರಿಗಳ ಜನಸ್ಪಂದನ ಅಂತ ತಾವು ಕೇಳಿದರೆ, ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾದಂಥ ಆದೇಶವನ್ನು ನೀಡಿದ್ದಾರೆ. ಎಲ್ಲ ಡಿವಿಷನ್ನಲ್ಲೂ ಕೂಡ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ. ಆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಮುಖ್ಯಮಂತ್ರಿಗಳು ಕೂಡ ಇರ್ತಾರೆ ಮತ್ತು ಇಡೀ ನಮ್ಮ ಕ್ಯಾಬಿನೆಟ್ ಸಚಿವರು ಕೂಡ ಬಹಳಷ್ಟು ಜನ ಇರುವ ಸಾಧ್ಯತೆ ಇರುತ್ತೆ. ಸೊ ನಮ್ಮ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ, ಕನ್ಫರ್ಮ್ ಆಗಿಲ್ಲ. ಟೆಂಟೇಟಿವ್ಲಿ ಸೆಕೆಂಡ್ ವೀಕ್ ಆಫ್ ಆಗಸ್ಟು ಅಥವಾ ಸ್ವಾತಂತ್ರ್ಯದ ದಿನಾಚರಣೆ ಆದಮೇಲೆ ಮಾಡಬೇಕು ಅಂತ. ಅದೇ ಇವತ್ತು ನಾವು ಮತ್ತು ಎಲ್ಲ ನಮ್ಮ ಶಾಸಕ ಸ್ನೇಹಿತರು ಎಲ್ಲರೂ ಹೋಗಿ ಯೂನಿವರ್ಸಿಟಿಯಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ. ಫಸ್ಟ್ ನಾವು NV ಗ್ರೌಂಡ್ನಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಡಿವಿಷನ್ ಮಟ್ಟದಲ್ಲಿ ನಾವು ಮಾಡಬೇಕಾದ್ರೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಬಹುದು ಅಂತ ಒಂದು ಕಾರಣದಿಂದ ನಾವು ಯೂನಿವರ್ಸಿಟಿನಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇವತ್ತು ಅದಕ್ಕೆ ಒಂದು ಸರಿಯಾದ ರೀತಿಯಾದಂಥ ಒಂದು ವ್ಯವಸ್ಥೆ ಹೇಗಿರಬೇಕು, ಏನಿರಬೇಕು ಅಂತ ಕೂಡ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೇವೆ. ಅದ್ರ ತಕ್ಕಂಗೆ
ನಾಳೆ ಅಥವಾ ನಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದು ಒಂದು ತೋರಿಸಿ ಅವ್ರು ಯಾವಾಗ ಡೇಟ್ ಕೊಡ್ತಾರೆ ಅದಕ್ಕೆ ನಾವು ತಯಾರಾಗ್ತೀವಿ. ಬಹುಶಃ ನಾನು ಹೇಳ್ದಂಗೆ ಆಗಸ್ಟ್ 2nd ವೀಕು ಅಥವಾ 4th ವೀಕ್ ಆಫ್ 3rd ವೀಕ್ ಆಫ್ ಆಗಸ್ಟ್ ಆಗ್ಬೋದು. ಸೊ ಅದು ಮಾನ್ಯ ಮುಖ್ಯಮಂತ್ರಿ ವಿವೇಚನೆಗೆ ನಾವು ಬಿಡ್ತೀವಿ. ಆದರೆ ಎಲ್ಲ ಆದಮೇಲೆ ಮತ್ತೊಮ್ಮೆ ತಮ್ಮ ಮುಂದೆ ಬಂದು ಪ್ರೀ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು, ರಿಜಿಸ್ಟ್ರೇಷನ್ ಹೇಗೆ ಮಾಡೋದು, ಅದರ ರೂಪರೇಷೆ ಏನಿದೆ ಅಂದ್ಬಿಟ್ಟು ತಮ್ಮ ಮುಂದೆ ನಾನು ಚರ್ಚಿಸಲಿಕ್ಕೆ ಬಯಸ್ತೀನಿ. ಧನ್ಯವಾದ. ಇನ್ನೂ ಕೂಡ ಆಗಿಲ್ಲ. ಆವಾಗ ಕೇಂದ್ರ ಸರ್ಕಾರ ಭಾಳ ದೊಡ್ಡ ಮಾತಾಡಿತ್ತು, ನೀವು ಸ್ವಲ್ಪ ನಮಗೆ ಸಹಕಾರ ಮಾಡಿ ನಾವೆಲ್ಲನೂ ನಿಮಗೆ ಮಾಡಿಕೊಡ್ತೀವಿ ಅಂತ. ರಾಮಾಯಣ ಸರ್ಕ್ಯೂಟ್ ಮಾಡ್ತೀನಿ ಅಂದರು, ಆಂಜನಾದ್ರಿ ಇದು ಮಾಡ್ತೀನಿ ಅಂದರೆ, ಬುದ್ಧಿಸ್ಟ್ ಸರ್ಕ್ಯೂಟ್ನಲ್ಲಿ ಸನ್ನತಿ ತಗೊಂಡಿದ್ರು, ಪ್ರಸಾದ್ ಯೋಜನೆಯಲ್ಲಿ ಇದು ಯಾವುದು ನಮ್ಮ ಗಣಗಾಪುರ ತೊಗೊಂಡಿದ್ರು. ನಾನು ಐಡೆಕ್ ಅಂತ ಸಂಸ್ಥೆ ಇದೆ, ಸರ್ಕಾರದ ಸಂಸ್ಥೆ, ಅವ್ರ ಮುಖಾಂತರ ಎಲ್ಲ ಪ್ಲ್ಯಾನ್ ಗೀನೆಲ್ಲ ಮಾಡಿಸಿ ಸಬ್ಮಿಟ್ ಮಾಡಿದ್ರು ಕೂಡ ಏನೂ ಆಗಿಲ್ಲ. ನಾನೇ ನಮ್ಮ ASI ಆರ್ಕಿಯಾಲಜಿಕಲ್ ಸೊಸೈಟಿ ಆಫ್ ಆರ್ಕಿಯಾಲಜಿಕ್ ಸರ್ವೆ ಆಫ್ ಇಂಡಿಯಾ ಹತ್ರನೂ ಹೋಗಿ ಭೇಟಿಯಾಗಿ ಸನ್ನತಿದೆಲ್ಲನೂ ಮಾಡಿಸ್ಕೊಂಡು ಬಂದಿದ್ದೆ. ಅದೊಂದು ನಾನು ಒಂದು 6 ಕೋಟಿ ಹಾಕಿದ್ದೆ, ಅವರು ಒಂದು 8 ಕೋಟಿ ಕೊಟ್ಟಿದ್ದರು. ಅದು ಮೊನ್ನೆ ತಾವು ನೆನಪಿದ್ರೆ ಉಮೇಶ್ ಜಾಧವ್ ಅವರು 1.5 ವರ್ಷದ ಹಿಂದೆ 2 ವರ್ಷದ ಹಿಂದೆ ಹೋಗಿ ಅವರೇ ಹೋಗಿ ಉದ್ಘಾಟನೆ ಮಾಡ್ಲಿಕ್ಕೆ ಹೋಗ್ಬಿಟ್ಟಿದ್ರು. ಅದು ಎಕ್ಸ್ಕವೇಷನಿಗೆ ಕೂಡ ನಾವು ದುಡ್ಡು ಕೊಟ್ಟಿದ್ದೆ. ಸೊ ಹಾಗಾಗಿ ಇದು ಕೇಂದ್ರ ಸರ್ಕಾರದ ಸರಿಯಾಗಿ ಸಹಕಾರ ನಮಗೆ ಪ್ರಸಾದ್ ಯೋಜನೆಯಲ್ಲಿ ಸಿಗ್ತಾ ಇಲ್ಲ ಅದಕ್ಕೆ ಮೊನ್ನೆ ರಾಧಾಕೃಷ್ಣ ಅವರು ಕೂಡ ಒಂದು 10-15 ಡಿಮಾಂಡ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ಗಣಗಾಪುರ ಕೂಡ ಒಂದಿದೆ. ಅವರು ನಮಗೆ ಸ್ವಲ್ಪ ದುಡ್ಡು ಕೊಟ್ಟರೆ ನಾವು ಕೂಡ KKRDBನಲ್ಲಿರ್ಬೋದು, ಪ್ರವಾಸೋದ್ಯಮದಲ್ಲಿರ್ಬೋದು ಸೇರಿ ನಾವು ಮಾಡ್ತೀವಿ. ಯಾಕಂದರೆ ಭಾಳ ದೊಡ್ಡ ಪ್ರಾಜೆಕ್ಟ್ ಅದು ಇರ್ಬೋದು. ನಮ್ಮ ರಾಷ್ಟ್ರಕೂಟದ ಕಾಳಗಿ ಇರ್ಬೋದು. ಮೊನ್ನೆ ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಜೊತೆ ನಾನೇ ಮೀಟಿಂಗ್ ಮಾಡಿ ವಿ ಹ್ಯಾವ್ ಐಡೆಂಟಿಫೈಡ್ 3 ಸೈಟ್ಸ್ ಈ ವರ್ಷದಲ್ಲಿ ನಾವು ಮಾಡಲಿಕ್ಕೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪದಂತೆ ಯಡಿಯೂರಪ್ಪ ಅವರು ಪದೇ ಪದೇ ವಿದೇಶಕ್ಕೆ ಯಾಕೆ ಹೋಗುತ್ತಿದ್ದಾರೆ? ಈ ಬಗ್ಗೆ ಇಡಿ ಯಾಕೆ ತನಿಖೆ ಮಾಡುತ್ತಿಲ್ಲ? ಬಿಟ್ಕಾಯಿನ್ ಪ್ರಕರಣದ ಮೇಲೆ ತನಿಖೆ ಮಾಡುತ್ತಿಲ್ಲ? ಗಂಗಾ ಕಲ್ಯಾಣದಲ್ಲಿ ತನಿಖೆ ಯಾಕೆ ಆಗುತ್ತಿಲ್ಲ? ದೇವರಾಜ್ ಅರಸು ಟರ್ಕ್ ಟರ್ಮಿನಲ್ ಹಗರಣವನ್ನು ಇಡಿ ಯಾಕೆ ತನಿಖೆ ನಡೆಸುತ್ತಿಲ್ಲ? BSY ಅವರ ಪೋಸ್ಕೋ ಕೇಸ್ ಬಗ್ಗೆ ಯಾಕೆ ತನಿಖೆ ಮಾಡುತ್ತಿಲ್ಲ? ಮಾಧ್ಯಮಗಳು ಇದನ್ನೆಲ್ಲ ಯಾಕೆ ಪ್ರಸಾರ ಮಾಡುತ್ತಿಲ್ಲ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾಯಿತ ಸರ್ಕಾರ ಬೀಳಿಸಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದ ಖರ್ಗೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ 3,000 IT ರೈಡ್ ಆಗಿವೆ. 121 ರಾಜಕಾರಣಿಗಳ ಮೇಲೆ, ಅದರಲ್ಲಿಯೂ 115 ವಿರೋಧ ಪಕ್ಷದವರ ಮೇಲೆ ರೈಡ್ ಆಗಿದೆ ಎಂದರು. ಏನ್ ಮಾಡಿದ್ರಿ ಕೇಂದ್ರ ಬಿಜೆಪಿ ಅವರಿಗೆ? ಕರ್ನಾಟಕ ಕಾಂಗ್ರೆಸ್ ಅಂದ್ರೆ ಬಹಳ ಪ್ರೀತಿ. ಇದೇ IT, ಇದೇ ಇಡಿ. ಯಾಕ್ರಿ ಯಡಿಯೂರಪ್ಪ ಅವ್ರ ಕೇಸ್ ಫಾಲೋ ಅಪ್ ಮಾಡ್ತಾ ಇಲ್ಲ? ನೀವೆಲ್ಲ ಪ್ರಸಾರ ಮಾಡಲ್ಲ. ಯಡಿಯೂರಪ್ಪ ಅವ್ರ ಹೆಸರು ಹೇಳ್ದ ಆದ ತಕ್ಷಣ ನೀವು ಕಟ್ ಮಾಡ್ತೀರಾ, ಯಾಕೋ ಗೊತ್ತಿಲ್ಲ. ಆ ಕೇಸ್ ಯಾಕೆ ಫಾಲೋ ಅಪ್ ಮಾಡ್ತಾ ಇಲ್ಲ? IT ಇಡಿಯೋದು BJP ರಾಜ್ಯಾಧ್ಯಕ್ಷರದ ಮೇಲೆ DA ಕೇಸ್ ಇದೆಯಾ ಇಲ್ಲ? IT ಇಡಿ ಕೇಸ್ ಇದೆಯಾ ಇಲ್ಲ? ಒಬ್ಬ BJP ಹಿರಿಯ ಶಾಸಕರು, ಮಾಜಿ ಮಂತ್ರಿಗಳು ಕೇಂದ್ರದ್ದು ಹೇಳ್ತಾರೆ, ವಿಜೇಂದ್ರ ಅವರು ಪದೇ ಪದೇ ದುಬೈಗೆ ಯಾಕೆ ಹೋಗ್ತಾ ಇದ್ದಾರೆ? ಯಡಿಯೂರಪ್ಪ ಅವ್ರ PA ಕೋಟ್ಯಾಂತರ ರೂಪಾಯಿ ಗಳಿಸ್ಬಿಟ್ಟಿದ್ದಾನೆ, ಅವನೇ ಕಂಟ್ರೋಲ್ ಮಾಡೋದೆಲ್ಲ ಅಂತ ಸ್ಟೇಟ್ಮೆಂಟ್ ಮಾಡಿಲ್ವಾ? ನಿಮ್ಮ ಮುಂದೆ ಸ್ಟೇಟ್ಮೆಂಟ್ ಮಾಡಿಲ್ಲ? ಇವೆಲ್ಲ ನನ್ನ ಸ್ಟೇಟ್ಮೆಂಟಾ? ಅದ್ರ ಬಗ್ಗೆ ಯಾಕೆ ಆಸಕ್ತಿ ಇಲ್ಲ BJP ಅವರಿಗೆ? ಯಾಕೆ ದೇವರಾಜರ ಟ್ರಕ್ ಟರ್ಮಿನಲ್ ಬಗ್ಗೆ ಆಸಕ್ತಿ ಇಲ್ಲ? ಒಬ್ಬ BJP ಶಾಸಕರು ಜೈಲಿಗೆ ಹೋಗಿ ಬಂದ್ರೆ ಇಲ್ಲ? ಯಾಕೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ? 21 ಕೇಸ್ ಏನು ಲಿಸ್ಟ್ ಮಾಡಿದ್ರಲ್ಲ, ಗಂಗಾ ಕಲ್ಯಾಣ ಹಗರಣ ಅವು ಇವು ಎಲ್ಲ, ಯಾಕೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ? ಬಿಟ್ಕಾಯಿನ್ ಪ್ರಕರಣ ನಡೀತಾ ಇದೆ, ಅದನ್ನು IT ಇಡಿ ಬರ್ಬೋದಲ್ಲ, ಯಾಕೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ? ಯಡಿಯೂರಪ್ಪ ಅವ್ರ ಪಾಸ್ಕೋ ಕೇಸ್ ನಿನ್ನೆ ಮತ್ತೆ ಹೈಕೋರ್ಟ್ ಜಾಮೀನು ವಿಸ್ತರಣೆ ಮಾಡಿದ್ದಾರೆ, ಅದ್ರ ಬಗ್ಗೆ ಆಸಕ್ತಿ ಇಲ್ಲ? ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದವರು ಕಾನೂನಾತ್ಮಕವಾಗಿ ಇವತ್ತು ಅವರಿಗೆ ಶಿಕ್ಷೆ ಆಗಬೇಕು ಅಂದರೆ ಯಾಕೆ ಹೊರಗಿದ್ದಾರೆ? ಯಾರು ಒತ್ತಡ ಇದೆ ಕೋರ್ಟ್ಗಳ ಮೇಲೆ? ನೀವು ಇದೆಲ್ಲ ಪ್ರಸಾರ ಮಾಡಲ್ಲ, ನನಗೆ ಗೊತ್ತಿದೆ. ನಾವು ಸುಮ್ಮನೆ ಬಾಯ್ ಬಡ್ಕೋಬೇಕು ನಿಮ್ಮ ಮುಂದೆ. ನೋಡಿ ಸರ್, 10 ಸರಿ ಮಾಡಿದ್ದೀನಿ ಇದು ವಿಚಾರ ಪ್ರಸ್ತಾಪ, ಯಥಾವತ್ತಾಗಿ ಹಾಕಿ ನೋಡೋಣ. ವಾಟ್ ಈಸ್ the opposition's leaders stand on the POXCO case?
ವಾಟ್ ಈಸ್ ಈ ಸ್ಟ್ಯಾಂಡ್ ಒಂದು ನಿಮಿಷ, ವಾಟ್ ಈಸ್ ಈ ಸ್ಟ್ಯಾಂಡ್ ಆನ್ ದ DA ಕೇಸ್ ಅಗೇನ್ಸ್ಟ್ BJP ಪ್ರೆಸಿಡೆಂಟ್? ಯಾವುದಕ್ಕೆ? ನಾವೇ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇರೋದಲ್ಲ. ಈಗ ಉದಾಹರಣೆಗೆ PSI ಸ್ಕ್ಯಾಮ್ ಒಂದಿಲ್ಲ, ಯಾರ್ದು ನೀವು ಅದು ಸುತ್ತಿ ಬಳಸಿ ಹೇಳ್ಬೇಡ್ರಿ ನನಗೆ. ಇಲ್ಲ ಅದೇ ಈ ವಿಷಯನೇ ಹೇಳ್ತೀನಿ. ಯಾರ್ದು ಅಂತ ಹೇಳಿದ್ರು ಅವ್ರ ಅಧ್ಯಕ್ಷರದು, ನಮ್ಮ ಬಗ್ಗೆ ಹೇಳಿಲ್ಲ ಅವರು. ನೋಡಿ ನಮ್ಮದು ಯತ್ನಾಳವರು ಜುಗಲ್ಬಂದಿ ಆಗಿದ್ದು ನಮ್ಮದು. ನಾವು ಈಗ ಅಲ್ಲೇ ಸದನದಲ್ಲೇ ನೀವು ನೋಡಿದ್ರು ಇಲ್ಲೋ, ನಮ್ಮಿಬ್ರು ಹೊಂದಾಣಿಕೆ ಆಗಿಬಿಟ್ಟಿದಪ್ಪ ಈಗ. ಏನು ತೊಂದರೆ ಇಲ್ಲ. ಬಟ್ ನೀವು ಕೇಳ್ತಾ ಇದ್ರಿ ಏನೇನು ಮಾಡಿದ್ರು. PSI ಸ್ಕ್ಯಾಮ್ ನಾವು ಸಮಿತಿ ರಚನೆ ಮಾಡಿಬಿಟ್ಟು ಅವರು ಸ್ಪಷ್ಟವಾದಂಥ ಇದೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಅದು ನಾವು ಮಾಡ್ತಾಯಿದ್ವಿ. ಈ ಎಲ್ಲರಿಗೂ ಕೂಡ ನಾವು ಅವರಿಗೆ ಬಂದು ಸಾಕ್ಷಿ ಕೊಡಿ ಅಂದರೆ ಇವ್ರು ಯಾರೂ ಬಂದಿಲ್ಲ. ಗಂಗಾ ಕಲ್ಯಾಣ ಯೋಜನೆ ಅರೆಸ್ಟ್ ಆಗಿದೆ, ಬಿಟ್ಕಾಯಿನ್ ಯೋಜನೆ ಅರೆಸ್ಟ್ಗಳಾಗಿದೆ, ಕೆಲವು ಜನ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ, ದೇವರಾಜ ಟ್ರಕ್ ಟರ್ಮಿನಲ್ ಅರೆಸ್ಟ್ ಆಗಿವೆ. ಯಾವುದ್ರಲ್ಲಿ ನಾವು ಮಾಡಿಲ್ಲ ಹೇಳಿ? ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಬೆಂಗಳೂರು ಮತ್ತು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಸಹಯೋಗದೊಂದಿಗೆ ಆಗಸ್ಟ್ 24ರಂದು ಬೆಳಗ್ಗೆ 10 ಗಂಟೆಗೆ ನಗರದ HKE ಸೊಸೈಟಿಯ PDI ಇಂಜಿನಿಯರಿಂಗ್ ಕಾಲೇಜಿನ ಆಡಿಟೋರಿಯಂನಲ್ಲಿ ರಾಜ್ಯ ಮಟ್ಟದ ಜಿಲ್ಲಾ ವಾಣಿಜ್ಯ ಸಂಘ ಸಂಸ್ಥೆಗಳ ಮಹಾಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು FKCCIನ ಅಧ್ಯಕ್ಷ ರಮೇಶ್ ಚಂದ್ರ ಲಾಹೋಟಿ ಹೇಳಿದರು. ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಸಮ್ಮೇಳನದಲ್ಲಿ ಸುಮಾರು 350ರಿಂದ 500 ಜನ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಸಮ್ಮೇಳನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಲಿದ್ದು, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಗೌರವಾನ್ವಿತ ಅತಿಥಿಗಳಾಗಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಭೂತ ಸೌಕರ್ಯ ಸಚಿವ, ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನಪುರ್, APMC ಜವಳಿ ಮತ್ತು ಕಬ್ಬು ಅಭಿವೃದ್ಧಿ ಸಚಿವ ಶಿವಾನಂದ ಪಾಟೀಲ್, ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರುಗಳು ಹಾಗೂ ಜಿಲ್ಲಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಬೆಂಗಳೂರು ಹಾಗೂ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಆಗಸ್ಟ್ 24ನೇ ತಾರೀಕು ರಾಜ್ಯ ಮಟ್ಟದ ಸಮ್ಮೇಳನವನ್ನು ಈ ಬಾರಿ ಈ ಪ್ರದೇಶ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಸರ್ಕಾರಕ್ಕೆ ಅವರ ದೃಷ್ಟಿಕೋನ ಹಾಗೂ ಮನವಿಯನ್ನು MSME ಬೆಳವಣಿಗೆ ಹಾಗೂ ಕೃಷಿ ಬೆಳವಣಿಗೆಗೆ ಈ ಭಾಗದಲ್ಲಿ ಬರೀ ಘೋಷಣೆಗಳು ಆಗಿದೆ. ಜಾರಿಗೆ ಯಾವುದು ಅನುಷ್ಠಾನಕ್ಕೆ ಯಾವುದು ಕಾರ್ಯಕ್ರಮವನ್ನು ಬೃಹತ್ವಾದ MSMEಗೆ ಕೊಡುಗೆ ಆಗಿಲ್ಲ ಅಂತ ಬಹಳಷ್ಟು ಸದಸ್ಯರ ಬೇಡಿಕೆಗೆ ನಾವು ನಮ್ಮ ಕಾರ್ಯಕ್ರಮವನ್ನು ಕಲಬುರಗಿಯಲ್ಲಿ ಆಗಸ್ಟ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ FKCCI ಜಾಬ್ ಕ್ರಿಯೇಷನ್ ಅಂದರೆ ಉದ್ಯೋಗ ಸೃಷ್ಟಿ ಮಾಡೋದು ನಮ್ಮ ಗುರಿ ಏನಿದೆ. ಆ ಸಂಬಂಧದಲ್ಲಿ ಯಾವ ರೀತಿ ಉದ್ಯೋಗ ಕಲಬುರಗಿ, ಯಾದಗಿರಿ, ಬೀದರ್ನಲ್ಲಿ ಸೃಷ್ಟಿ ಮಾಡ್ಬೋದು ಅಂತ ಒಂದು ಸಮ್ಮೇಳನ ಮಾಡಿ ಅದನ್ನು ಒಂದು ಪಟ್ಟಿ ಮುಖಾಂತರ ಎಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ಪ್ರಿಯಾಂಕ್ ಖರ್ಗೆ ಸಾಹೇಬರು, ದರ್ಶನಪುರ ಸಾಹೇಬರು ಹಾಗೂ ಶರಣ್ ಪಾಟೀಲ್ ಅವರು ಮುಖ್ಯವಾಗಿ ಉಪಸ್ಥಿತರಿರ್ತಾರೆ. ಅವ್ರ ಮುಂದೆ MSME ಮಿನಿಸ್ಟರು, IT ಮಿನಿಸ್ಟರು ಹಾಗೂ ಮುಖ್ಯಮಂತ್ರಿಯ ಉಪಸ್ಥಿತಿಯಲ್ಲಿ ಈ ಭಾಗದ ಬೆಳವಣಿಗೆಗೆ ವಿಶೇಷವಾಗಿ MSME ಬೆಳವಣಿಗೆಗೆ ನಾವು ಒತ್ತು ಕೊಟ್ಟು ಸರ್ಕಾರಕ್ಕೆ ಅವರ ಕೇಂದ್ರವನ್ನು ಈ ಕಡೆ ಆಕರ್ಷಣೆ ಮಾಡೋಕ್ಕೆ ಈ ಕಾರ್ಯಕ್ರಮವನ್ನು ಕಲಬುರಗಿಯಲ್ಲಿ ವಿಶೇಷವಾಗಿ ಆಗಸ್ಟ್ 24ನೇ ತಾರೀಕುವರೆಗೂ ಹಮ್ಮಿಕೊಂಡಿದ್ದೀವಿ. ತಮ್ಮೆಲ್ಲರಿಗೂ ಆಹ್ವಾನಿಸ್ತಾ ಇದ್ದೀನಿ. ಚಿಂಚೋಳಿಯಲ್ಲಿ ಪುರಸಭೆ ಮತ್ತು ತಾಲೂಕಾ ಆರೋಗ್ಯ ಇಲಾಖೆ ವತಿಯಿಂದ ಡೆಂಗ್ಯೂ ಹಾಗೂ ಕಾಲರಾ ರೋಗಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿಂಚೋಳಿಯ ಪುರಸಭೆ ಹಾಗೂ ತಾಲೂಕಾ ಆರೋಗ್ಯ ಇಲಾಖೆ ವತಿಯಿಂದ ಪುರಸಭೆ ವ್ಯಾಪ್ತಿಯಲ್ಲಿ ವಿವಿಧ ವಾರ್ಡ್ಗಳಲ್ಲಿ ಮತ್ತು ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಡೆಂಗ್ಯೂ ಹಾಗೂ ಕಾಲರಾ ರೋಗ ಹರಡದಂತೆ ತಡೆಗಟ್ಟಲು ಮುಂಜಾಗ್ರತಾ ಕ್ರಮದ ಬಗ್ಗೆ ಜನರಲ್ಲಿ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ವೇಳೆಯಲ್ಲಿ ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ ದನ್ನಿ ಮಾತನಾಡಿ, ಪುರಸಭೆ ವ್ಯಾಪ್ತಿಯ ವಿವಿಧ ವಾರ್ಡ್ನ ಜನರು ಡೆಂಗ್ಯೂ ಹಾಗೂ ಕಾಲರಾ ರೋಗದ ಬಗ್ಗೆ ಜಾಗೃತರಾಗಿ ಇರಬೇಕು ಎಂದು ಕರೆ ನೀಡಿದರು.
ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೀವಿ. ಈಗ ತಾನೇ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಬೀದಿ ಬದಿ ವ್ಯಾಪಾರರಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ ಮತ್ತು ಮಾಹಿತಿಯನ್ನು ತಿಳಿಸಿದ್ದೀವಿ. ಮತ್ತೆಲ್ಲ ಅಂಗಡಿ ಮಾಲೀಕರು, ಹೋಟ್ಲ್ ಇರ್ಬೋದು, ಬೇಕರಿ ಇರ್ಬೋದು, ಅಂಗಡಿ ಡ್ರೆಸ್ಸಸ್ ಇರ್ಬೋದು, ಇವರು ಕೂಡ ಯಾವುದೇ ರೀತಿಯಾಗಿ ಏಕ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಿ ಬೇರೆ ಬಟ್ಟೆಯ ಒಂದು ಬ್ಯಾಗನ್ನು ತೆಗೆದುಕೊಳ್ಳೋದು ಹೇಳ್ರಿ. ನಿಮ್ಮಲ್ಲಿ ಬಂದಾಗ ನಮ್ಮಲ್ಲಿ ಪ್ಲಾಸ್ಟಿಕ್ ಇಲ್ಲ ಹೇಳ್ರಿ. ಯಾಕಂದರೆ ಈ ಪ್ಲಾಸ್ಟಿಕ್ನಿಂದ ನಮ್ಮ ಪರಿಸರ ಕೆಟ್ಟು ಹೋಗ್ತಾ ಇದೆ. ಅದಕ್ಕಾಗಿ ದಯವಿಟ್ಟು ನಾವು ಪದೇ ಪದೇ ಹೇಳ್ತೀವಿ. ಈಗ ನಾವು ಈ ನಾಳೆಯಿಂದ ನಾವು ಎಲ್ಲ ದುಕಾನು ಅಂಗಡಿಗಳಿಗೆ ನಿಮ್ಮಲ್ಲಿ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ನಮ್ಮ ಪಂಚಾಯತ್ ಅಂದ್ರೆ ಬಂದು ನೇರ ಮಾಡ್ತೀವಿ. ತಮ್ಮೇಲೆ ಪ್ಲಾಸ್ಟಿಕ್ ಕಾಯ್ದೆ ಪ್ರಕಾರ ತಮ್ಮಲ್ಲಿ ಕೇಸ್ ಆಗ್ತದೆ ಮತ್ತು ದಂಡನೆ ಕೂಡ ವಿಧಿಸಬೇಕಾಗ್ತದೆ. ದಯವಿಟ್ಟು ಅವ್ರ ಕಾಲ ಎಲ್ಲರೂ ಅರ್ಥದ ಕುಡಿದಾಡ್ರಿ. ನಿಮ್ಮಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಇದ್ದರೆ ನಮಗೇನ. ಈ ಸಂದರ್ಭದಲ್ಲಿ ಗ್ರೇಟ್ ತಹಸೀಲ್ದಾರ್ ವೆಂಕಟೇಶ್ ದುಗ್ಗಿನ್, ತಾಲೂಕಾ ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಗಫರ್, ಪುರಸಭೆ ಸಿಬ್ಬಂದಿಗಳು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ವಿವಿಧ ಶಾಲೆಯ ಮಕ್ಕಳು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಕಲಬುರಗಿ ನಗರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆಯೋಜಿಸಿರುವ ಸಾವಯವ ಕೃಷಿ ಜಾತ್ರೆಗೆ ಕನ್ನೇರಿಯ ಸಿದ್ದಗಿರಿ ಮಹಾಸಂಸ್ಥಾನದ ಕಾಡಸಿದ್ದೇಶ್ವರ ಸ್ವಾಮೀಜಿ ಚಾಲನೆ ನೀಡಿದರು. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ವತಿಯಿಂದ ಕಲಬುರಗಿ ನಗರದ ಎಪಿಎಂಸಿ ಆವರಣದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆಯೋಜಿಸಿರುವ ಸಾವಯವ ಕೃಷಿ ಜಾತ್ರೆಗೆ ಕನ್ನೇರಿ ಸಿದ್ದಗಿರಿ ಮಹಾಸಂಸ್ಥಾನದ ಕಾಡಸಿದ್ದೇಶ್ವರ ಸ್ವಾಮೀಜಿ ಚಾಲನೆ ನೀಡಿ ಮಾತನಾಡಿದರು. ಸಾಧ್ಯ ಆಗುವುದಿಲ್ಲ. ಮಣ್ಣು ಇದು ಒಂದು ಬಹಳ ಸೂಕ್ಷ್ಮ ಘಟಕ. ನಮಗೆ ಮಣ್ಣಂದ್ರನ ಅರ್ಥ ಆಗಿಲ್ಲ. ಮಣ್ಣಂದ್ರೆ ಹಲವು ಜೀವಗಳ ಸಾಮೂಹಿಕ ಜೀವನ ಪದ್ಧತಿಯ ಒಂದು ಸುಂದರವಾದ ರಚನೆ ಅಂದರೆ ಮಣ್ಣು. ಕಣ್ಣಿಗೆ ಕಾಣದಂಥ ಸಣ್ಣ ಸಣ್ಣ ಸಾವಿರಾರು ಪ್ರಕಾರದ ಜೀವಗಳು ಮಣ್ಣಿನೊಳಗೆ ಒಕ್ಕಟ್ಟಿನಿಂದ ಬಾಳ್ತಾವೆ. ಒಂದಕ್ಕೇನಾರ ಆಯಿತು ಅಂದ್ರೆ ಮತ್ತೊಂದಕ್ಕೆ ಬಹಳ ಬುದ್ಧಿವಂತ ಜೀವಗಳು. ನಮ್ಮಂಗ ಇಷ್ಟು ದೊಡ್ಡ ತಲೆ ಕೊಟ್ಟಿಲ್ಲ ದೇವರವಕ್ಕೆ. ಆದ್ರೆ ಇಷ್ಟು ಚಂದ ಕೆಲಸ ಮಾಡ್ತಾವ್ರಿ ಅವು. ಬೇರೆ 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 ಎಲ್ಲ ಪ್ರಕಾರದ ಜೀವಗಳು ಬೆಳೆಗಳಿಗೆ ಬೇಕಾಗುವಂಥ ಒಂದು 20 ಪ್ರಕಾರದ ಖನಿಜ ಮತ್ತು ರಸಾಯನಗಳನ್ನು ಸ್ರವಿಸುವಂಥ ಸಾಮರ್ಥ್ಯ ಅದರೊಳಗೆ ಐತಿ. ಅವು ತಿಳ್ಕೊತಾವು. ಯಾವಾಗ ಏನೇನು ಮಾಡಬೇಕು ಅಂತ ಬುದ್ಧಿ ಐತವು. ಬೀಜ ಭೂಮಿಯೊಳಗೆ ಬಿದ್ದ ಕೂಡಲೇ ಅದಕ್ಕೆ ನಾವು ಏನು ಮಾಡಬೇಕು, ಹೆಂಗೆ ಮ್ಯಾಕ್ ಕಳಿಸ್ಬೇಕು ಅಂತ ಆ ಭೂಮಿಯೊಳಗಿನ ಜೀವಾಣುಗಳು ಕಾರ್ಯಪ್ರವೃತ್ತಾಗಿ ಆ ಬೀಜವನ್ನು ಅಂಕುರಿತಗೊಳಿಸಿ ಮ್ಯಾಕ್ ಕಳಿಸ್ತವೆ. ಅಲ್ಲಿರುವಂಥ ಜೀವಾಣುಗಳು ಆ ಬೆಳೆಗೆ ಕ್ಲೋರೋಫಿಲ್ ಬೇಕಾಗಿತ್ತು ಅಂದ್ರೆ ಹಚ್ಚ ಹಸಿರಾಗಿ ಇರಬೇಕಾಗಿತ್ತು ಬೆಳೆ ಅಂತಂದ್ರೆ ಕ್ಲೋರೋಫಿಲ್ ಬೇಕು. ಅದಕ್ಕೆ ಅದು ಬೇಕಾಗಿತ್ತು ಅಂದ್ರೆ ಅದನ್ನು ತಯಾರು ಮಾಡಿ ಕೊಡೋ ಕೆಲಸ. ಯಾಕಂದ್ರೆ ಸೂರ್ಯನೊಂದಿಗೆ ಕನೆಕ್ಟ್. ನಂತರ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತುಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರು ಮಾತನಾಡಿದರು. ಉಳಿಸಿ ಅನ್ನಪೂರ್ಣೆಯನ್ನು ಗೌರವಿಸಿ ಜಗನ್ಮಾತೆ ಜಗತ್ತನ್ನು ಸಂರಕ್ಷಿಸೋಣ, ಸಾವಯವ ಕೃಷಿ ಮಾಡೋಣ ಎಂದು ನಾವೆಲ್ಲರೂ ಸಂಕಲ್ಪ ಮಾಡೋಣ. ಯುವಕರು ನಿರುದ್ಯೋಗಿ ಮಾಡಿಕೊಳ್ಳದೆ ವೈಜ್ಞಾನಿಕವಾಗಿ ಅಭ್ಯಾಸ ಮಾಡಿ ಸಾವಯವ ಕೃಷಿ ಮಾಡಿ ಜ್ಞಾನ ಪಡೆದು ಸಲಕರಣೆ ಬಳಸಿ ಭೂಮಿ ತಾಯಿ ಸೇವೆ ಮಾಡಿ ಬೆಳೆ ಬೆಳೆಸಿ ಮಣ್ಣನ್ನು ಚಿನ್ನ ಮಾಡಿ ಹೊನ್ನನ್ನು ಶಕ್ತಿ ಮಾಡುವ ಕೆಲಸ ಮಾಡಿ ಅವರು ಮಣ್ಣನ್ನು ಹೊನ್ನು ಮಾಡೋ ಶಕ್ತಿ ಅವರ ಕೈಯಲ್ಲಿದೆ. ಅನ್ನದಾತರಾಗಿ ದೇಶಕ್ಕೆ ಬೆನ್ನೆಲುಬಾಗಿ ನಮ್ಮ ಯುವಕರು ಬೆಳೆಯಬೇಕು. ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶ. ರೈತರು ಈ ದೇಶದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಅನ್ನುತ್ತಾರೆ. ಸಾವಯವ ಕೃಷಿಗೆ ಭಾರತದಲ್ಲಿ ಅಲ್ಲ ಇಡೀ ವಿಶ್ವದಲ್ಲೇ ಪ್ರಾಮುಖ್ಯತೆ ಕೊಡಲಾಗುತ್ತದೆ. ಆರ್ಗ್ಯಾನಿಕ್ ಫುಡ್ ಎಂದು ಎಲ್ಲರೂ ಆರ್ಗ್ಯಾನಿಕ್ ದವಸ ಧಾನ್ಯಕ್ಕೆ ಪ್ರಾಮುಖ್ಯತೆ ಕೊಡುತ್ತಿದ್ದಾರೆ. ಎಷ್ಟೋ ಜನ ವಿದೇಶದಲ್ಲಿ ನೌಕರಿ ಬಿಟ್ಟು ತಮ್ಮ ಭಾರತದಲ್ಲಿ ತಮ್ಮಲ್ಲಿ ಇದ್ದ ಹೊಲದಲ್ಲಿ ಬಂದು ಸಾವಯವ ಕೃಷಿ ಮಾಡಿ ಗೋಸಲ್ಲಿ ಆರ್ಗ್ಯಾನಿಕ್ ಬೆಳೆ ಬೆಳೆಸುವುದನ್ನು ನಾನು ಇಲ್ಲಿ ಗುಲ್ಬರ್ಗದಲ್ಲಿ ಕಾಣುತ್ತಿದ್ದೇನೆ ಮತ್ತು ಅದರಲ್ಲಿ ಅವರು ಆನಂದನೂ ಪಡೆಯುತ್ತಿದ್ದಾರೆ, ಜೀವನ ಸಾರ್ಥಕತೆ ಮಾಡಿಕೊಳ್ಳುತ್ತಿದ್ದಾರೆ. ಪರಮ ಪೂಜ್ಯರಾದ ಕನ್ನೇರಿ ಮಠ ಅಪ್ಪವರ ಅಮೃತವಾಣಿ ಅಂತ ನಾವೆಲ್ಲ ಅರಿವು ಜ್ಞಾನ ಪಡೆದುಕೊಂಡು ಜೀವನ ಸಾರ್ಥಕತೆ, ಭೂಮಿ ತಾಯಿಯ ಸೇವೆ, ನಿಸರ್ಗ ಪರಿಸರನ ಸಮತೋಲನ ಕಾಪಾಡಿಕೊಂಡು ಆರೋಗ್ಯಕರ ಆಹಾರ ಜೀವನ ಮಾಡಿ ಸಾರ್ಥಕತೆ ಕಾರಣಕೊಳ್ಳೋಣ. ಶ್ರೀ ಸಿದ್ದಗಿರಿ ಮಹಾಸಂಸ್ಥಾನ ಕನ್ನೇರಿ ಪರಮ ಪೂಜ್ಯರ ಸಂಸ್ಥಾನಕ್ಕೆ ನೋಡಲು ಹೋಗಿದ್ದೆವು. ಅಲ್ಲದೆ ಭೇಟಿ ಮಾಡಿದ್ದೇನೆ. ಅಲ್ಲಿನ ಗೋಶಾಲೆ, ಗುರುಕುಲ, ಹಳ್ಳಿ, ಅದ್ಭುತ ಊರು ನೋಡಿದರೆ ಸಾಕ್ಷಾತ್ ದೇವರ ನಿವಾಸ ಅಲ್ಲಿ ನನಗೆ ಕಾಣಿಸ್ತಿತ್ತು.
ಅದ್ಭುತ ಜ್ಞಾನ, ಪರಿಸರ ಸಂರಕ್ಷಣೆ, ಪ್ರಾಣಿಗಳ ಸಂರಕ್ಷಣೆ, ವಿದ್ಯಾಭ್ಯಾಸ ಜೊತೆ ಸಂಸ್ಕೃತಿ ಕಲೆಗಳ ಬೆಳವಣಿಗೆ ನೋಡಿದರೆ ಮಾನವನ ಕುಲದ ಏಳಿಗೆ ಅಲ್ಲಿ ನನಗೆ ಕಾಣಿಸ್ತಿತ್ತು. ಅದ್ಭುತವಾದ ದಿವ್ಯವಾದನೆ ಅಲ್ಲಿ ಜಗತ್ತನ್ನು ನಿರ್ಮಾಣ ಮಾಡಿದ್ದಾರೆ ಕನ್ನೇರಿ ಮಠದಲ್ಲಿ. ಇವರ ದರ್ಶನ, ಅವರ ಅಮೃತವಾಣಿ ಕೇಳಿದ ನಾವೆಲ್ಲರೂ ಧನ್ಯರಾಗುತ್ತೇವೆ ಅಂತ ನನಗನ್ನಿಸ್ತದೆ. ಅವರ ದರ್ಶನ ಮಾಡಿಸಿಕೊಟ್ಟ ಚೇಂಬರ್ ಆಫ್ ಕಾಮರ್ಸ್ಗಳಿಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಮಹಾದಾಸೋಹಿ ಶರಣಬಸವೇಶ್ವರ ಕೂಡ ಕಲ್ಲು ಕರಕೆಯು ತುಂಬಿದ ಭೂಮಿಯಲ್ಲಿ ಹೊಲದಲ್ಲಿ ಏಕನಿಷ್ಠೆಯಿಂದ ಕಾಯಕ ಯೋಗಗಳಾಗಿ ಅಂಥ ಹೊಲದಲ್ಲಿ ಸಾವಿರಾರು ಚೀಲದ ರಾಶಿ ಮಾಡುವ ಜೋಳಗಳನ್ನು ಬಿಡಿಸಿ ರಾಶಿ ಮಾಡುವ ಮುಖಾಂತರ ಒಕ್ಕಲ್ತನದ ಮಹತ್ವ ತೋರಿಸಿಕೊಟ್ಟರು ಶರಣಬಸವೇಶ್ವರರು. ಅದಕ್ಕೆ ಅವರು ಒಕ್ಕಲ್ತನದ ದೇವರು ಅಂತಾರೆ, ರೈತರ ಬಂಧು ಆಗ್ಯಾರ ಶರಣಬಸವೇಶ್ವರರು. ನಮ್ಮೆಲ್ಲರಿಗೂ ತಿಳಿದ ವಿಷಯ. ಅಂಥ ರಾಶಿ ಅವರು ಮಾಡಿದ್ದು ದಾಸೋಕ್ಕಾಗಿ ಹೊಲಗಳಿಗೆ ಬೇಲಿ ಹಚ್ಚಲಿಲ್ಲ, ಕಲ್ಲುಗಳಿಂದ ಹೊಡೆಯಲಿಲ್ಲ, ಬದಲಿಗೆ ಪಶು ಪಕ್ಷಿ ಪ್ರಾಣಿಗಳನ್ನು ತಿನ್ನಲೆಂದು ಬಿಟ್ಟು ಅವುಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆಯನ್ನು ಮಾಡುವ ಮೂಲಕ ಕೃಷಿಯು ತನಗೊಬ್ಬರಿಗೆ ಮಾತ್ರವಲ್ಲ, ಅದರಿಂದ ಸಕಲ ಲೋಕವೆಲ್ಲವೂ ಸಲುವಬೇಕೆಂದು ತೋರಿಸಿಕೊಟ್ಟರು ಶರಣಬಸವೇಶ್ವರರು. ಇಂದಿಗೂ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಮತ್ತು ಸಂಘದಲ್ಲಿ ನಿರಂತರವಾಗಿ ಅನ್ನದಾಸೋಹ ಮತ್ತು ಜ್ಞಾನದಾಸೋಹ ನಡೀತಾ ಇದೆ. ದಿನಾಲು ದಾಸೋಹದಲ್ಲಿ 10,000 ಭಕ್ತಾದಿಗಳು ಪ್ರಸಾದ ಸ್ವೀಕರಿಸುತ್ತಿದ್ದಾರೆ. ಸುಮಾರಾಗಿ 30,000 ವಿದ್ಯಾರ್ಥಿಗಳು ಶರಣಬಸವೇಶ್ವರ ಸಂಘದಲ್ಲಿ ಓದುತ್ತಿದ್ದಾರೆ. ಇಂಜಿನಿಯರ್ ಆಗಿದ್ದಾರೆ, ವೈದ್ಯಕೀಯರಾಗಿದ್ದಾರೆ, ರಾಜಕಾರಣ ಆಗಿದ್ದಾರೆ, ಆಫೀಸರ್ ಆಗಿದ್ದಾರೆ, ದೇಶ ವಿದೇಶದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಒಳ್ಳೆ ಪ್ರಜೆಗಳಾಗಿ ವಿದ್ಯಾಭ್ಯಾಸ ಜೊತೆ ಶರಣ ಸಂಸ್ಕೃತಿಯು ಸಹಜವಾಗಿ ಒಳ್ಳೆಯ ಸಂಸ್ಕೃತಿಯನ್ನು ಕಲಿಯುತ್ತಿದ್ದಾರೆ. ಲಿಂಗೈಕ್ಯ ದೊಡ್ಡಪ್ಪಪ್ಪ ಅವರು ನೆಟ್ಟ ಸಸಿ ನನ್ನ ಯಜಮಾನರು ಪರಮ ಪೂಜ್ಯ ಶರಣಬಸಪ್ಪಪ್ಪ ಅವರು ಹೆಮ್ಮರವಾಗಿ ಬೆಳೆಸಿದ್ದಾರೆ. ಮತ್ತು ಈಗ ಗುಲ್ಬರ್ಗಾದಲ್ಲಿ ಶರಣಬಸವ ವಿಶ್ವವಿದ್ಯಾಲಯವಾಗಿದೆ. ಈಗ ಏನು ಕಾರ್ಯಕ್ರಮ ಎಲ್ಲ ಅನಾಹುತ ಸಂಗೀತ ಮಾಡಿದರು, ಅದು ಶರಣಬಸವೇಶ್ವರ ಸಂಸ್ಥೆಯ ಸಂಸ್ಕೃತಿಯನ್ನು ತೋರಿಸ್ಕೊಟ್ಟರು ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಗುರುವೃಂದರು. ಸುಮಾರಾಗಿ 350ರಿಂದ 400ವರೆಗೆ ಎತ್ತುಗಳು ಗೋಶಾಲೆ ತೆರೆದಿದ್ದಾರೆ ಸಿರಸಗಿಯಲ್ಲಿ. ಮತ್ತು ಸಾವಿರಾರು ಗಿಡಗಳನ್ನು ನೆಟ್ಟಿ, ಪತ್ರಿ ಗಿಡ, ತೆಂಗಿನ ಗಿಡ, ರುದ್ರಾಕ್ಷಿ ಗಿಡಗಳನ್ನು ಸಿರಸಗಿಯಲ್ಲಿ ನೆಟ್ಟಿ ಪರಿಸರಕ್ಕೆ ಸಹಕಾರವಾಗಿ ದುಡಿಯುತ್ತಿದ್ದಾರೆ ಸಂಘ ಸಂಸ್ಥೆ. ಕೃಷಿ ಜಾತ್ರೆ ಆಯೋಜನೆ ಮಾಡಿರುವ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅವರು ರೈತರಿಗೆ ಸಾವಯವ ಕೃಷಿ ನಡೆಯ ಮಹತ್ವ, ಅವಶ್ಯಕತೆ ಅರಿವು ಮೂಡಿಸಿದಿರಿ. ರೈತರಿಗೆ ಜಾಗೃತಿಗೊಳಿಸಿ ಪ್ರೋತ್ಸಾಹಿಸಿದಿರಿ. ಪರಿಸರ ಉಳಿಸಿ ಜಗತ್ತನ್ನು ಬೆಳೆಸಿ ಆರೋಗ್ಯದ ಆಹಾರ ಸೇವನೆ ಮಹತ್ವ ತಿಳಿಸಿ. ಈ ಸಂದರ್ಭದಲ್ಲಿ ಮುತ್ತಿನ ಬಬಲಾದ ಮಠದ ಗುರುಪಾದಲಿಂಗ ಮಹಾಶಿವಯೋಗಿಗಳು, ಬೆಳಗುಂಪಾದ ಅಭಿನವ ಪರುತೇಶ್ವರ ಶಿವಾಚಾರ್ಯರು, ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್, ಶಾಸಕರಾದ ಆಲಂ ಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಜಗದೇವ್ ಗುತ್ತೇದಾರ್, ನೀಲಕಂಠರಾವ್ ಮುಲ್ಗೆ, ಕೆಕೆಸಿಸಿಐನ ಅಧ್ಯಕ್ಷ ಶಶಿಕಾಂತ್ ಪಾಟೀಲ್, ಕಾರ್ಯದರ್ಶಿ ಮಂಜುನಾಥ್ ಜೇವರ್ಗಿ, ಕೃಷಿ ಉಪ ಸಮಿತಿಯ ಸಭಾ ಅಧ್ಯಕ್ಷ ಜಗದೀಶ್ ಗಜ್ರೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣೆಗೆ 6.68 ಕೋಟಿ ರೂಪಾಯಿ ಮೊತ್ತದ ವಾಹನಗಳನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಉದ್ಘಾಟಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣೆಗೆ ಪಾಲಿಕೆಯ ವಿವಿಧ ಅನುದಾನದ ಅಡಿ ಸುಮಾರು 6.68 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸಲಾದ 11 ವಾಹನಗಳಿಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟಿಸಿ ಪಾಲಿಕೆಗೆ ಹಸ್ತಾಂತರಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆಯ 2023-24ನೇ ಸಾಲಿನ ಎಸ್ಬಿಎಂ 1 ಯೋಜನೆ ಅಡಿ ಗಾಬ್ರೇಜ್ ಸಕ್ಕರ್ 1 ವಾಹನ, ಎನ್ಸಿಎಪಿ ಯೋಜನೆ ಅಡಿ ಕ್ಯಾಪ್ಚರ್ 5, ಲೈಟ್ ವ್ಯಾಕ್ಯೂಮ್ ರೋಡ್ ಸ್ವೀಪಿಂಗ್ ಮಷಿನ್ 3, ಸೂಪರ್ ಸಕ್ಕರ್ 1 ಹಾಗೂ ಸ್ವೀಪಿಂಗ್ ಮಷಿನ್ 1 ಸೇರಿದಂತೆ ಒಟ್ಟಾರೆ 6.68 ಕೋಟಿ ರೂಪಾಯಿ ಮೊತ್ತದಲ್ಲಿ 11 ವಾಹನಗಳನ್ನು ಖರೀದಿಸಿದ್ದು, ಇದರಿಂದ ನಗರದಲ್ಲಿನ ಘನತ್ಯಾಜ್ಯ ನಿರ್ವಹಣೆ ಕಾರ್ಯಕ್ಕೆ ಬಲ ಬರಲಿದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ನೀತಿ ಮತ್ತು ಕಾರ್ಯಕ್ರಮಗಳ ಸಲಹೆಗಾರರಾಗಿರುವ ಬಿಆರ್ ಪಾಟೀಲ್, ಕರ್ನಾಟಕ ರಾಜ್ಯ ರೇಷ್ಮೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಖನಿಜಾ ಫಾತಿಮಾ, ಶಾಸಕರಾದ ಎಂವೈ ಪಾಟೀಲ್, ಅಲ್ಲಂ ಪ್ರಭು ಪಾಟೀಲ್, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜಾರ್ ಅಲಿಂ ಖಾನ್, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಂ, ಐಜಿಪಿ ಅಜಯ್ ಹಿಲೋರೆ, ಎಸ್ಪಿ ಅಡೂರು ಶ್ರೀನಿವಾಸಲು, ಜಿಲ್ಲಾ ಪಂಚಾಯತ್ ಸಿಒ ಬನ್ವರ್ ಸಿಂಗ್ ಮೀನಾ, ಮಹಾನಗರ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ದೇವಿದಾಸ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಚಿಂಚೋಳಿ ತಾಲೂಕಿನ ಸುಲೆಪೇಟೆ ಗ್ರಾಮದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಅಡುಗೆ ಸಹಾಯಕಿ ಹುದ್ದೆಗೆ ವಾರದಲ್ಲಿಯೇ ನೇಮಕ ಮಾಡಿಕೊಳ್ಳುತ್ತೇವೆ ಎಂದು ತಾಲೂಕು ಪಂಚಾಯತ್ ಇಒ ಶಂಕರ ಟೋಡ ಭರವಸೆ ನೀಡಿದರು. ಸುಲೆಪೇಟೆ ಗ್ರಾಮದ ಸರ್ಕಾರಿ ಉರ್ದು ಪ್ರೌಢಶಾಲೆಗೆ ಭೇಟಿ ನೀಡಿದರು. ದೂರವಾಣಿ ಮೂಲಕ ಸುಲೆಪೇಟೆ ಗ್ರಾಮ ಪಂಚಾಯತ್ ಪಿಡಿಒ ಹೀರಾ ಸಿಂಗ್ ಚೌಹಾಣ್ ಹಾಗೂ ಬಿಸಿ ಊಟ ಅಧಿಕಾರಿ ಜಯಪ್ಪ ಚಾಪಲ್ ಜೊತೆ ಮಾತನಾಡಿ 1 ವಾರದ ಒಳಗೆ ಸಭೆ ಮಾಡಿ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ಅಡುಗೆ ಸಹಾಯಕಿಯರ ಹುದ್ದೆ ಭರ್ತಿ ಮಾಡಬೇಕು ಎಂದು ಸೂಚಿಸಿದರು.
ಶಾಲಾ ಕೊಠಡಿಗಳಿಗೆ ಭೇಟಿ ನೀಡಿ ಮಕ್ಕಳ ಜೊತೆ ಸಂವಾದ ನಡೆಸಿದರು. ಹಾಜರಾತಿ ಪರಿಶೀಲನೆ ಮಾಡಿ ನಂತರ ಅಡುಗೆ ಕೋಣೆಗೆ ಭೇಟಿ ನೀಡಿ ದವಸ ಧಾನ್ಯಗಳನ್ನು ಪರಿಶೀಲನೆ ಮಾಡಿ ಮಕ್ಕಳಿಗೆ ಸರಿಯಾಗಿ ಊಟ ನೀಡಬೇಕು ಎಂದು ಅಡುಗೆ ಮಾಡುವವರಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಕಮಿಟಿಯ ತಾಲೂಕಾ ಅಧ್ಯಕ್ಷ ಮೊಯಿನ್ ಮೊಮಿನ್, ಮುಖ್ಯ ಗುರುಗಳಾದ ಜೊಹರ್ ಖಾನ್, ಸುಲ್ತಾನ್ ರುಮನ್ಗುಡ್ ಸೇರಿದಂತೆ ಅನೇಕರು ಇದ್ದರು. ಯಾದಗಿರಿ ಜಿಲ್ಲೆಯ ಕೊಳ್ಳೂರು ಗ್ರಾಮದ ಕೃಷ್ಣಾ ನದಿ ತೀರದ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಶಾಸಕ ಚೆನ್ನರೆಡ್ಡಿ ಪಾಟೀಲ್ ತನ್ನೂರ್ ಭೇಟಿ ನೀಡಿದರು. ಕೃಷ್ಣಾ ನದಿಯ ಪ್ರವಾಹಕ್ಕೆ ಮುಳುಗಡೆಯಾದ ಕೊಳ್ಳೂರು ಸೇತುವೆಗೆ ಶಾಸಕ ಚೆನ್ನರೆಡ್ಡಿ ಪಾಟೀಲ್ ಭೇಟಿ ನೀಡಿ ಜಲಾವೃತವಾದ ಸೇತುವೆ ಪರಿಶೀಲನೆ ಮಾಡಿದರು. ಸೇತುವೆ ಎತ್ತರವಾಗಿ ನಿರ್ಮಾಣ ಮಾಡುವಂತೆ ಶಾಸಕರಿಗೆ ಗ್ರಾಮಸ್ಥರು ಮನವಿ ಮಾಡಿದರು. ಮುಂದಿನ ದಿನಗಳಲ್ಲಿ ಸೇತುವೆ ಎತ್ತರವಾಗಿ ನಿರ್ಮಾಣ ಮಾಡಲು ಪ್ರಯತ್ನ ಮಾಡುವುದಾಗಿ ಶಾಸಕ ತನ್ನೂರ್ ಭರವಸೆ ನೀಡಿದರು. ಸರ್ಕಾರ ಪ್ರವಾಹ ಪರಿಸ್ಥಿತಿ ಎದುರಿಸಲು ಸನ್ನದ್ಧವಾಗಿದೆ ಎಂದು ಅಭಯ ನೀಡಿದರು. ಗಾಳಿ ಕೊಡ್ಲಿಕ್ಕಪ್ಪು ನೀವು ಒಬ್ಬರೇ ಐತ್ರಿ. ಆಮೇಲೆ ಅಲ್ಲಿ ಇರ್ತಾರಂತ ನೀವು ಬರೀ ಊರನವ್ರು ಅಲ್ಲೇ ಸರ ಹೋಗೋಣ ಸರ್. ಜನ ಬಂದವ್ರೆ ಬಂದು ಪರಿಶೀಲನೆ. ಓಕೆ ಓಕೆ ಸರ್. ಎಲ್ಲಿದೆ ರೀ? ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು.
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.